ಬಿಜೆಪಿ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ಅವರಿಗೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ, ಒಂದು ಯಾವುದೇ ಒಂದು ಒಳ್ಳೆ ಇಶ್ಯೂ ತಗೊಂಡು ಇರಲ್ಲ ಅವ್ರಿಗೆ. ಅವ್ರು ಮಾತಾಡುವಂತ ಯಾವುದೇ ವಿಷಯ ತಗೋರಿ, ಸೆಕ್ಯುಲರ್ ಇಲ್ಲ, ಡೆಮೋಕ್ರೆಟಿಕ್ ಇಲ್ಲ, ಸೈಂಟಿಫಿಕ್ ಅಂತೂ ಇಲ್ವೇ ಇಲ್ಲ. ಉಮೇಶ್ ಜಾಧವ್ ಸಾಹೇಬ್ರಿಗೆ ನೋಡ್ರಿ, ನಿಜವಾಗ್ಲೂ ಸ್ಪೆಷಲ್ ಬೇಬಿ ಯಾರು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ನಾವ್ ಇವತ್ತು ಗೊತ್ತು ಮಾಡ್ಬೇಕಾಗತ್ತೆ ಸ್ಪೆಷಲ್ ಬೇಬಿ ಯಾರಂತ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ರಾಜಕಾರಣಕ್ಕೆ ಬಂದು ಈಗ MLA ಆದ್ರು, 3 ಸಲ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಆಗಿ ನಾಡಿಗೆ, ಜಿಲ್ಲೆಗೆ ಮತ್ತು ಅವರ ಮತಕ್ಷೇತ್ರಕ್ಕೆ, ಅವ್ರು ಪ್ರತಿನಿಧಿಸುವಂತ ಮತಕ್ಷೇತ್ರಕ್ಕೆ ಒಳ್ಳೆ ಒಂದು ಉತ್ತಮವಾದಂತ ಆಡಳಿತ ಕೊಟ್ಟಿದ್ದಾರೆ. ಇವತ್ತ ಯಂಗ್ ಸ್ಟಾರ್ಸ್ ಐಕಾನ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ, ಯುವಕರ ಒಂದು ಆಶಾಕಿರಣ. ಇವರಿಗೆ ಎಲ್ಲೋ ಒಂದ್ ರೀತಿ ಹೊಟ್ಟೆ ಉರಿ ಉಮೇಶ್ ಜಾಧವ್ ಅವರಿಗೆ. ಅವ್ರು ಇಷ್ಟು ದಿನ ಮಾತಾಡಿರ್ಲಿಲ್ಲ, ಅವ್ರೆಲ್ಲಾದ್ರೂ ನಮ್ಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಮಾಜಿ ಆದ್ಮ್ಯಾಗ ಬಹಳಷ್ಟು ಜನ ಅವ್ರು ಪ್ರತಿನಿಧಿಸುವಂತ ಪ್ರದೇಶದಲ್ಲಿ ಇನ್ನೂ ಒಂದಿಷ್ಟು ಇದರ್ಲಿಂದ ಕೆಲಸ ಮಾಡ್ತಿರ್ತಾರ. ಈ ಮನುಷ್ಯ ಯಡಿಯೂರಪ್ಪನ ಮಗ ವಿಜೇಂದ್ರ ಅವರು ಬಂದಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಿನ್ನೆ ಆ ಒಂದು ಸಭೆಯಲ್ಲಿ ಬಹಳ ಒಂದು ಅವಿವೇಕತನದ ಮತ್ತು ಅಪಹಾಸ್ಯಕರವಾಗಿ ಮಾತಾಡಿದ್ರು. ಅವ್ರ ಬಗ್ಗೆ ನಮಗೆ ಕನಿಕರ ಅನ್ನಿಸ್ತದ. ಯಾಕಂದ್ರೆ ಸ್ಪೆಷಲ್ ಬೇಬಿ ಯಾರಾಗದಾರ ಅಂತಂದ್ರೆ ಅವ್ರ ಮಗ ಸ್ಪೆಷಲ್ ಬೇಬಿ ಆಗ್ತಾನ. ಉಮೇಶ್ ಜಾಧವ್ ಅವರು ರಾಜಕೀಯಕ್ಕೆ ಬಂದ ಕೇವಲ 5 ವರ್ಷನಾಗ ಅವ್ರ ಮಗನಿಗೆ ರಾಜಕೀಯಕ್ಕೆ ತಂದಾರ. ಅವ್ರ ಬೆನ್ ಹಿಂದೆ ತಗೊಂಡ್ ಬಂದಾರ. ಯಾರವರು? ಚಿಂಚೋಳಿ MLA ಅವಿನಾಶ್ ಜಾಧವ್ ಅವರಿಗೆ. ಬಟ್ ನಮ್ಮ ಹಿರಿಯ ಖರ್ಗೆಜಿ ಅವರು ರಾಜಕೀಯಕ್ಕೆ ಬಂದ 40 ವರ್ಷಗಳ ನಂತರ, 40 ವರ್ಷ ಡಿಫ್ರೆನ್ಸ್. ಹಿರಿಯ ಖರ್ಗೆಜಿ ಅವರು ರಾಜಕೀಯಕ್ಕೆ ಬಂದ 40 ವರ್ಷಗಳ ನಂತರ ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ರಾಜಕಾರಣಕ್ಕೆ ಬಂದಾರ. ಅವರು ರಾಜಕೀಯ ಅಧ್ಯಯನ ಮಾಡಿದ್ರು. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಯೂತ್ ಕಾಂಗ್ರೆಸ್ ಅಲ್ಲಿ, NSUI ಅಲ್ಲಿ ಹಲವಾರು ಹುದ್ದೆಗಳನ್ನ ಅವರು ಆ ವಿಭಾಗದಲ್ಲಿ ಕೆಲಸ ಮಾಡಿ ನಾಡಿನ ಜನತೆ, ಯುವಕರ ಭರವಸೆಯೊಂದಿಗೆ ಪಕ್ಷ ಅವರನ್ನ ಗುರುತಿಸಿತು. ಮತ್ತೆ ಅದೇ ರೀತಿ ಅವರಿಗೆ ಏನಂತಾರ MLA ಆದ್ರು, ಅವರು ಮಿನಿಸ್ಟರ್ ಆಗಿ ಇವತ್ತ ಒಳ್ಳೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ, IT-BT ಎಲ್ಲಾನು ಕೂಡ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಉಮೇಶ್ ಜಾಧವ್ ಅವ್ರ ಗಮನಕ್ಕಿಲ್ಲ. ಇವ್ರೇನು ಸ್ಪೆಷಲ್ ಬೇಬಿ ಅಂತ ಹೇಳಿದ್ರು, ಅವ್ರ ಹಿಂದೆ ರಾಜಕಾರಣದ ಏನು ಅನ್ನೋದು ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆಜಿ ಅವರ ಒಂದು ಕಿರುಬೆರಳಿಗೂ ಸಮಾನ ಇರ್ಲಾರ್ದಂತ ಅವಿನಾಶ್ ಜಾಧವ್ ಅವ್ರಿಗೆ ಹೇಳಿ ಸ್ಪೆಷಲ್ ಬೇಬಿ ಅಂತ, ಮರಿ ಜಾಧವ್ ಅವ್ರಿಗೆ ಹೇಳಿ. ಈ ಮಾತು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಒಪ್ಪೋದಿಲ್ಲ. ಅವ್ರ ಹೇಳಿಕೆ ಅವ್ರು ಹೇಳ್ತಾ ಇರೋದು ಹೊಟ್ಟೆ ಕಿಚ್ಚಿಗಾಗಿ. ಈಗ ಜನರ ನಾಡಿ ಮಿಡಿತ ಏನು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತದ. ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯವೈಖರಿ ಇಡೀ ರಾಷ್ಟ್ರದ ಜನತೆ, ದೇಶದ ಜನತೆ ಗೊತ್ತದ. ಇವತ್ತ ಮೊನ್ನೆ 2025-26 ಸಾಲಿನಲ್ಲಿ ಏನ್ RSS ವಿರುದ್ಧ ಹೋರಾಟ ಆಯ್ತು, ಆ ಟೈಮಿಗೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂತ ಪ್ರಶ್ನೆಗಳನ್ನ ಉತ್ತರ ಕೊಡಕ ಬಿಜೆಪಿಯಲ್ಲಿ, RSS ನಲ್ಲಿ, ರಾಜ್ಯದಲ್ಲಿ ಯಾವುದೇ ಒಬ್ಬ ಸಮರ್ಥ ವ್ಯಕ್ತಿ ಇರ್ಲಿಲ್ಲ. ಪ್ರಿಯಾಂಕ್ ಖರ್ಗೆಜಿ ಅವರು ಎತ್ತಿರುವಂತ ಪ್ರಶ್ನೆಗಳಿಗೆ ಇವ್ರೇನ್ ಹೇಳಿದ್ರಲ್ಲ, ಸ್ಪೆಷಲ್ ಬೇಬಿ ಆಫ್ ಇಂಡಿಯಾ, ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ ಸ್ವತಃ ಮೋಹನ್ ಭಾಗವತ್ ಅವರೇ ಕರ್ನಾಟಕಕ್ಕೆ ಬರ್ಬೇಕಾಯ್ತು. ಅದು ಉಮೇಶ್ ಜಾಧವ್ ಅವ್ರ ಗಮನಕ್ಕಿಲ್ಲ ಅಂತ ಕಾಣಿಸ್ತದ. ಮತ್ತೆ ಮೊನ್ನೆ ಒಂದು ಕಲಬುರಗಿ ಜಿಲ್ಲೆಗೆ ಇಷ್ಟು ದಿನ 1 ವರ್ಷದ ಮೇಲೆ ವಿಮಾನ ಫ್ಲೈಟೇ ಇರ್ಲಿಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗಿ ಹೋಗಿತ್ತು. ಮತ್ತೆ ಫ್ಲೈಟ್ ದರಲ್ಲಿ ಯಾರು ಕೆಲಸ ಮಾಡಿದ್ರು, ಯಾರ ಒಂದು ಕೊಡುಗೆ, ಯಾರ ಪರಿಶ್ರಮದಿಂದ ಕಲಬುರಗಿ ಜಿಲ್ಲೆಗೆ ಫ್ಲೈಟ್ ಬಂತು? ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು? ಇವರು ದಿನಾನು ಇವ್ರೇನು ಬರೀ ಕಾಗದ ಕೈಯಾಗ ಹಿಡ್ಕೊಂಡು ಡೆಲ್ಲಿ ಹೋಗೋದು ಬರೋದು ಏನ್ ಮಾಡಿದ್ರು ಇವರು? ತಮ್ಮದೇ ಕೇಂದ್ರ ಸರ್ಕಾರ, ತಮ್ಮದೇ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಆಡಳಿತಕ್ಕಿದ್ರು ಕೂಡ ಒಂದು ಉಡಾನ್ ಯೋಜನೆಯಲ್ಲಿ ಒಂದು ಫ್ಲೈಟ್ ತರೋ ಯೋಗ್ಯತೆ ಇವ್ರಿಗೆ ಆಗ್ಲಿಲ್ಲ. ನಮ್ಮ ರಾಜ್ಯ ಸರ್ಕಾರ ಖರ್ಚು ಮಾಡಿ ಪ್ರಿಯಾಂಕ್ ಖರ್ಗೆಜಿ ಅವರ ಪರಿಶ್ರಮದಿಂದ ಬೀದರ್ ಮತ್ತು ಕಲಬುರಗಿ ಜಿಲ್ಲೆ ಮತ್ತೆ ಇವತ್ತು ಪ್ರಯಾಣ ಓಡಾಡುವಂತ ಒಂದು ಕೆಲಸ ಮಾಡಿದವರು ಪ್ರಿಯಾಂಕ್ ಖರ್ಗೆಜಿ ಅವರು. ಅಂಥವ್ರಿಗೆ ಇವರು ಸ್ಪೆಷಲ್ ಬೇಬಿ ಅಂತ ಕರೀತಾರ. ನಾಚಿಕೆ ಆಗ್ಬೇಕು ಇವ್ರಿಗೆ. ಕಲಬುರಗಿ ಜಿಲ್ಲೆಯಲ್ಲಿ ಬಂದಂತ ರೈಲ್ವೆ ಡಿವಿಷನ್ ಉಳಿಸ್ಕೊಳಕ್ ಇವ್ರ ಯೋಗ್ಯತೆಗೆ ಆಗಿಲ್ಲ, ತಾಕತ್ ಇರಲಿಲ್ಲ ಇವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಇವತ್ತ ಒಳ್ಳೆ ಕೆಲಸ ಮಾಡ್ಲಕತ್ತಾರ ಅಂತ ಹೇಳಿದ್ವಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಇಂಥ ವಾಚಾಳಿಗಳು, ಕೆಲ್ಸಕ್ಕ ಏನು ಅಭಿವೃದ್ಧಿಗೆ ಅಂದ್ರೆ ಗೊತ್ತಿರ್ಲಾರ್ದಂಥವ್ರು ಟೀಕೆ ಮಾಡೋದು ಸಹಜ. ಬಟ್ ಒಂದು ವ್ಯವಸ್ಥಿತವಾದಂತ ಟೀಕೆ ಮಾಡ್ಬೇಕು. ಟೀಕೆ ಮಾಡೋದ್ರ ಹಿಂದೆನೂ ಕೂಡ ಸತ್ಯ ಇರಬೇಕು. ಇವ್ರು ಹೊಟ್ಟೆವರಿಗೋಸ್ಕರ ಟೀಕೆ ಮಾಡ್ತಾರ ಅಂತ ಅನ್ನೋದು ಪ್ರಿಯಾಂಕ್ ಸಾಹೇಬರ ಒಂದು ಕಾರ್ಯವೈಖರಿ ಆಗ್ಲಿ, ಅವರ ಒಂದು ಪ್ರಶಂಸೆ, ಅವ್ರ ಜೊತೆ ಇದ್ದಂತ ನಾಡಿನ ಜನತೆ, ಇವತ್ತು ಎಲ್ಲಾ ವರ್ಗದ ಎಲ್ಲಾ ಜನಸಾಮಾನ್ಯರ ಜೊತೆ ಅದು ಒಳಗೊಳ್ಳುವಂಥದ್ದು, ಅವರ ರಾಜಕೀಯ ಪ್ರಜ್ಞೆ, ಅವರ ಸಾಮರ್ಥ್ಯ ಯಾವುದು ಕೂಡ ಈ ಬಿಜೆಪಿ ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಆಮೇಲೆ ಉಮೇಶ್ ಜಾಧವ್ ಅವರು ಮತ್ತೆ ಅವ್ರ ಸುಪುತ್ರರು ಸ್ವತಃ ವೈದ್ಯರದಾರ, ಡಾಕ್ಟರ್ ಅದಾರ. ಅವರು ಡಾಕ್ಟರ್ ಅದಾರ ಅನ್ನೋದಕ್ಕಿಂತ ಅವರು ಮನುಷ್ಯರದಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ
ಮಾನವೀಯ ಮೌಲ್ಯಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಮನುಷ್ಯತ್ವ, ಮಾನವೀಯತೆ. ಪ್ರಕೃತಿ ಸಹಜವಾಗಿ ಮನುಷ್ಯರಲ್ಲಿ ಆರೋಗ್ಯ ಸಮಸ್ಯೆ ಬರ್ತದ. ಏನೋ ಯಾವಾಗ ಈಗ ಹೋಗ್ತಾ ಇರುವಂತ ದಿನ ಮತ್ತೆ ನಾಳೆ ಏನಾಗ್ತದ ಅನ್ನೋದು ಗೊತ್ತಿಲ್ಲ. ಒಂದಷ್ಟು ದಿನಗಳಿಂದ ಅವ್ರೊಬ್ರು ಮಾಜಿ MP ಅದಾರ, ಕೇಳಕತ್ತಾರ, ಒಪ್ಕೋತೀವಿ ಅದಕ್ಕೆ ನಾವು, ಈಗಿನ MP ಎಲ್ಲದಾರ ಅಂತ. ಬಟ್ ಅದ್ರ ಜೊತೆಗೆ ಅದರ ಕಾರಣನೂ ಕೂಡ ಅವ್ರಿಗೆ ಗೊತ್ತಿರ್ಬೇಕಾಗಿತ್ತು. ಯಾಕಂದ್ರೆ ಈ ಪ್ರದೇಶನ ಪ್ರತಿನಿಧಿಸುವಂತಹ ವ್ಯಕ್ತಿ ಉಮೇಶ್ ಜಾಧವ್ ಅವರು, ಮತ್ತೆ ಇಲ್ಲಿಯ ಒಬ್ಬ ಶಾಸಕರು ಉಮೇಶ್ ಜಾಧವ್ ಅವರು. ಇಬ್ರು ಕೂಡ ವೈದ್ಯರು, ಮೇಲಾಗಿ ಮನುಷ್ಯರು. ಅವರು ತಮ್ಮ ಮನುಷ್ಯತ್ವ, ಮಾನವೀಯತೆಯನ್ನ ಮರೆತು ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು, ಹಾಲಿ MP ಅವರು, ಅನಾರೋಗ್ಯದ ಸಮಸ್ಯೆಯಿಂದ ವೈದ್ಯರ ಒಂದು ಸಲಹೆ ಮೇರೆಗೆ ಅವರು ಬೆಡ್ ರೆಸ್ಟ್ ಮಾಡ್ಲಕತ್ತಾರ, ಉಪಚಾರ ತಗೊಳಕತ್ತಾರ. ಹಂಗಂತ ಇವ್ರೇನ್ ಹೇಳ್ತಾ ಇದ್ದಾರಲ್ಲ, ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡವಂತ. ಯಾವ ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡವಂತ ನಮಗ್ ಗೊತ್ತಿಲ್ಲ. 2 ತಿಂಗಳ ಹಿಂದೆನೆ ಕೂಡ ಅವ್ರಿಗೆ ಅಷ್ಟೊಂದು ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅವರು ದಿಶಾ ಮೀಟಿಂಗ್ ಮಾಡಿರೋದು ನಿಮ್ಮೆಲ್ಲ ಮಾಧ್ಯಮದವ್ರು ಗಮನಕ್ಕದ. ಆನ್ಲೈನ್ ನಲ್ಲೇ ದಿಶಾ ಮೀಟಿಂಗ್ ಮಾಡಿದ್ರು, ಆನ್ಲೈನ್ ನಲ್ಲೇ BSNL ಮೀಟಿಂಗ್ ಮಾಡಿದಾರ. ಮತ್ತೆ ಕೋಟ್ಯಾಂತರ ರೂಪಾಯಿ ಬಜೆಟ್ ಅಲ್ಲಿ ಇವತ್ತವರು 2 ಶಾಲೆಗಳ MP ಬಜೆಟ್ ಅಲ್ಲಿ, MP ಫಂಡ್ ಅಲ್ಲಿ 2 ಶಾಲೆಗಳ ಕಟ್ಟಡ ಕೆಲಸ ಕಾಮಗಾರಿ ನಡೆದೋದ. ಅವರೇ ಉತ್ತರ ಕೊಡ್ತಾರೆ, ಸಾಹೇಬ್ರೆ ಬರ್ತಾರೆ. ಇದು ಎಲ್ಲ ಅವ್ರಿಗೆ ಗೊತ್ತಿರ್ಬೇಕಲ್ರಿ. ಅವ್ರ ಮಾಜಿ MP, ಅವ್ರ ಮಗ MLA, ಇದೆಲ್ಲಾನು ಮರೆತು ಪ್ರಜ್ಞಾಹೀನರಂತೆ, ಅವಿವೇಕಿಗಳಂತೆ ಸುಮ್ನೆ ಬಾಯಿ ಬಂದಂಗ ಮಾತಾಡ್ತಾರ ಅಂತಂದ್ರೆ ಏನಿದು? ಎಲ್ಲಿ ಕಳೆದು ಹೋಗಿದ್ದಾರ? ನಮ್ಮ ಕಾರ್ಯಕರ್ತರಿಗೆ ನಾವು ದಿನ ಹೋಗ್ತೀವಿ, ಬೆಂಗಳೂರಿಗೆ ಹೋದಾಗೆಲ್ಲ RK ಸಾಹೇಬ್ರಿಗೆ ಭೇಟಿ ಆಗ್ತೀವಿ, MP ಸಾಹೇಬ್ರಿಗೆ. ಕಾರ್ಯಕರ್ತರಿಗೆ ರೆಗ್ಯುಲರ್ ಭೇಟಿ ಆಗ್ತಾರ, ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಸರ್ ಚೆನ್ನಾಗಿದ್ದೀರಾ, ಯಾವಾಗ ಬರ್ತೀರಾ ಅಂತ ಕೇಳ್ತೀವಿ, ಇಲ್ಲಿ ಕೆಲಸಗಳ ಬಗ್ಗೆ ಹೇಳ್ತಿರ್ತಾ ಇರ್ತೀವಿ. ಕಾರ್ಯಕರ್ತರು ಯಾರೇ ಹೋದ್ರು ಕೂಡ ಮಾತಾಡ್ತಾರ, ಭೇಟಿ ಆಗ್ತಾರ. ಇನ್ನು ಸ್ವಲ್ಪ ದಿನದಲ್ಲಿ ಅವರೇ ಬರ್ತಾರ ಗುಲ್ಬರಾಕ. ಆರೋಗ್ಯ ಅನ್ನೋದು ಒಂದ್ ಬೇಕಲ್ಲ ಪ್ರಕೃತಿಯಲ್ಲಿ. ಏನ್ ಹೇಳೋದೇನಂತಂದ್ರೆ, ಇವ್ರು ನೋಡ್ರಿ, ಮೊದಲನೇದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲಿನ ಅಸೂಯೆ ಇವ್ರಿಗೆ. ಒಬ್ಬ ಯುವಕ ಇವತ್ತು ಈ ಮಟ್ಟಿಗೆ ಬೆಳೀತಾ ಇದ್ದಾರೆ, ಅವ್ರ ವಾಕ್ಚಾತುರ್ಯದಿಂದ, ಅವರ ಆಡಳಿತದ ಕಾರ್ಯವೈಖರಿಯಿಂದ ಅಂತ ಅನ್ನೋದು ಒಂದ್ ಸ್ವಲ್ಪ ಜಿಗುಪ್ಸೆ ಅನ್ನೋದು ಇದ್ದೇ ಇರ್ತದ. ಅದಕ್ಕೋಸ್ಕರ ಅವ್ರಿಗೆ BJP ಅವ್ರಿಗಂತೂ ಮಾಡಕ್ ಬೇರೆ ಕೆಲಸ ಇಲ್ಲ. ಏನ್ ಹೇಳ್ತಿರ್ತಾರಲ್ಲ, ಮರಿ ಖರ್ಗೆ ಅಂತಿರ್ತಾರ. ಈ ಎಲ್ಲಾ ಮಾತುಗಳು ಇವ್ರಿಗೆ ತಾಕತ್ತು, ದಮ್ಮು ಅನ್ನೋದಿದ್ರೆ ವಿಜಯೇಂದ್ರ ಯಡಿಯೂರಪ್ಪ, ಮಾನ್ಯ ಯಡಿಯೂರಪ್ಪನವ್ರ ಮಗನಿಗಲ್ಲಿ ಮರಿ ವಿಜಯೇಂದ್ರ ಅಂತ ಅನ್ಬೋದಲ್ಲ. ಅದಕ್ಕೆ ಅವ್ರಿಗೆ ಬಾಯಿಗೆ ಬರಲ್ಲ. ಕುಮಾರಸ್ವಾಮಿ ಅನ್ಬೇಕು, ದೇವೇಗೌಡ್ರ ಮಗ ಅಲ್ಲ ಕುಮಾರಸ್ವಾಮಿ, ಮರಿ ಕುಮಾರಸ್ವಾಮಿ ಅಂತ ಕರಿಬೇಕು, ಮರಿ ವಿಜಯೇಂದ್ರ ಅಂತ ಕರಿಬೇಕು, ಮರಿ ನಿಖಿಲ್ ಕರಿಬೇಕದೆಲ್ಲ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇವ್ರು ಬಹಳ ಇತ್ತೀಚೆಗೆ ಇವ್ರೇನಾರು ಮಾತಾಡ್ತಾ ಇರ್ತಾರ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಇವತ್ತ ಬರೀ ಸ್ಟೇಟ್ ಅಲ್ಲಲ್ಲ, ನ್ಯಾಷನಲ್ ಅಲ್ಲಲ್ಲ, ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಜೊತೆ ಇವತ್ತ ಯಾವುದೇ ಒಂದು ನೋಟ್ಸ್ ಕೂಡ ಇಟ್ಕೊಳ್ಳಾರ್ದೆ 3 ಗಂಟೆ ಅವರು ಡಿಬೇಟ್ ಮಾಡ್ತಾರೆ, ಚರ್ಚೆ ಮಾಡ್ತಾರ, ವಿಷಯಗಳನ್ನ ಮಂಡನೆ ಮಾಡ್ತಾರೆ. ಅವ್ರು ಯಾವ್ದೇ ವಿಷಯ ಕೊಡ್ಲಿ, ಇವತ್ತ IT-BTನೋ, ಅವ್ರದ್ದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟದ್ದು, ಮಹಿಳೆಯರ ಬಗ್ಗೆನೇ ಆಗ್ಲಿ, ಯಾವುದೇ ಕೊಡಿ, ಆರ್ಥಿಕ ವ್ಯವಸ್ಥೆ ಬಗ್ಗೆ, ಸಾಮಾಜಿಕತೆ ಬಗ್ಗೆ, ಯಾವ್ದ್ರ ಬಗ್ಗೆನೂ ನೀವು ಒಂದು ವಿಷಯ ಕೊಟ್ಟಾಗ ನಿರರ್ಗಳವಾಗಿ 3 ತಾಸ ಅವರು ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಒಂದೇ ಒಂದು ನೋಟ್ಸ್ ಕೂಡ ಇಟ್ಕೊಳ್ಳಲ್ಲ ಅವ್ರು, ಅಷ್ಟು ಸರಳವಾಗಿ ಮಾತಾಡ್ತಾರ. ಈ ಉಮೇಶ್ ಜಾಧವ್ ಅವ್ರ ಮಗ ಏನದಾರಲ್ಲ, ಬರೀ ಸ್ಪಷ್ಟವಾಗಿ ಕನ್ನಡದಲ್ಲಿ ಏನ್ ಪ್ರಿಯಾಂಕ್ ಸಾಹೇಬ್ರು ಮಾತಾಡ್ತಾರಲ್ಲ, ಆ ಒಂದು ಲೈನ್ ಅನ್ನ ಬರ್ ತೋರಿಸ್ಲಿ ಇವ್ರಿಗೆ, ಮೊದಲು ಬರ್ ತೋರ್ಸ್ಲಕ್ ಹೇಳ್ರಿ ಇವ್ರಿಗೆ ಕನ್ನಡದಾಗ. ನಾ ಹೇಳಿದ್ನಲ್ಲ, ಅವ್ರ ಹೋರಾಟನೇ ಇರ್ಲಿ, ಅವ್ರದ್ದು ಯಾವ್ದೇ ವಿಷಯ ಏನೇ ಇರ್ಲಿ ಕೂಡ ಅವರಿಗೆ ಅವರು ಒಂದು ಸೆಕ್ಯುಲರ್ ಆಗಿರಲ್ಲ, ಡೆಮೊಕ್ರೆಟಿಕ್ ಇರಲ್ಲ, ಸೈಂಟಿಫಿಕ್ ಆಗಂತೂ ಇರಕ್ ಸಾಧ್ಯನೇ ಇಲ್ಲ ಅವ್ರ ಬಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಬಗ್ಗೆ ಬದ್ಧವಾಗಿ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡುವಂತ ಒಂದು ಸ್ವತಂತ್ರ ಆದ ಹೋರಾಟ ಮಾಡೋದು, ವಿರೋಧ ಪಕ್ಷದಲ್ಲಿ ನಿಂತು ವಿರೋಧಿ ಮಾತಾಡೋದು, ಟೀಕೆ ಮಾಡ್ಬೇಕು, ಸಮರ್ಪಕವಾದಂತ ಟೀಕೆ ಮಾಡ್ಬೇಕು. ಸುಮ್ಮನೆ ಇನ್ನೊಬ್ಬರನ್ನ ಇದನ್ ಮಾಡ್ಬೇಕನ್ನೋ ಉದ್ದೇಶದಿಂದ ಇರಬಾರ್ದು. ಆ ಟೀಕೆಯಿಂದ ಒಂದು ಡೆವಲಪ್ಮೆಂಟ್ ಇರಬೇಕು. ಅಭಿವೃದ್ಧಿ ಕುಂಠಿತಗೊಂಡಾಗ ಟೀಕೆ ಮಾಡ್ಬೇಕು. ಇವರು ಹೋರಾಟ ಯಾವ ತರ ಮಾಡಿದ್ರು, DC ಆಫೀಸ್ದು ಗೇಟ್ ಮುರಿಯೋ ತರ ಹೋಗಿ ಗೇಟಿಗೆ ಬಿದ್ದು ಇವರೆಲ್ಲ ಮಾಡ್ತಾರಲ್ಲ, ಹೋರಾಟ ಮಾಡೋ ಪದ್ಧತಿ ಅನ್ರಿ ಇದು. DC ಆಫೀಸ್ಗೆ ಹೋಗಿ ಕಚೇರಿ ಮುತ್ತಿಗೆ ಹಾಕೋದಂದ್ರೆ ಏನ್ ಮಾಡ್ಬೇಕಂದಿದ್ರು ಇವ್ರು ಒಳಗಡೆ ಹೋಗಿ. ಆ ವಿಡಿಯೋ ಕೂಡ ನೀವು ನೋಡಿರ್ಬೋದು, ನಿಮ್ಮ ಎಲ್ಲ ಮೀಡಿಯಾದಲ್ಲೇ ಬಂದಾಗ ನಾವು ನೋಡಿದೇವಿ. ಆ ತರ ಹೋರಾಟ ಮಾಡ್ತಾರ. ತಮ್ಮ ಬೇಡಿಕೆ ಏನೇ ಇರ್ಲಿ, ಅಹವಾಲುಗಳನ್ನ ಕೊಡ್ಲಿ. ಕಾನೂನು ವಿರೋಧವಾಗಿ ನಡ್ಕೊಂಡ್ರೆ ಯಾರ ಮೇಲೆ ಆಗ್ಲಿ ನಾವು ಕೂಡ ಕೇಸ್ ಹಾಕ್ಲೇಬೇಕಲ್ಲ. ಕಾನೂನು ವಿರುದ್ಧವಾಗಿ, ಸಂವಿಧಾನ ವಿರುದ್ಧವಾಗಿ ಕಾಂಗ್ರೆಸ್ನವರು ಆ ರೀತಿ ಯಾವ್ದೋ ಕೇಸ್ ಪ್ರೊಟೆಸ್ಟ್ ಮಾಡಿಲ್ಲ. ಸಂವಿಧಾನದ ಅಳತೆ ಮೀರಿ, ಹದ್ದು ಮೀರಿ ಪ್ರೊಟೆಸ್ಟ್ ಮಾಡಿಲ್ಲ. ಸಂವಿಧಾನದ ಒಂದು ಏನು ಅದ್ಲಿ ಇದು ಅದಾನೋ ಆ ಒಂದು ದಾರಿ ಮೇಲೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ವಾಕ್ ಸ್ವಾತಂತ್ರ್ಯದಂತ ಬಾಯಿ ಬಂದಂಗ ಮಾತಾಡೋದು, ಹೋರಾಟ ಮಾಡುವಂತ ಹಕ್ಕಿದೆ ಅಂತ ಹೇಳಿ ಹೋಗಿ ಇನ್ನು ಏನಂತಾರ ಸರ್ಕಾರಿ ಏನಂತಾರ ಇದಕ್ಕೆ ನಷ್ಟ ಮಾಡುವಂತ ಹೋರಾಟ, ಅದು ಯಾವ ಹೋರಾಟ? ಇದೆಂತ ಹೋರಾಟ? ಹೋರಾಟ ಮಾಡೋದು ಎಲ್ಲರದು ಹಕ್ಕದ.
ಕಾನೂನುಬದ್ಧವಾಗಿ ಹೋರಾಟ ಮಾಡ್ಲಿ, ಕಾನೂನುಬದ್ಧವಾಗಿ ಮಾತಾಡ್ಲಿ, ಸಂವಿಧಾನದ ಬದ್ಧವಾಗಿ ಹೋರಾಟ ಮಾಡ್ಲಿ. ಎಲ್ಲಾನು ಬಿಟ್ಟು ನಾವು ಮಾಡ್ತೀವಿ ಅಂತಂದ್ರೆ ಹೆಂಗ? ಯಾಕಂತಂದ್ರ ಪ್ರಿಯಾಂಕ್ ಖರ್ಗೆಜಿ ಅವರಂತ ಒಬ್ಬ ವಾಕ್ಚಾತುರ್ಯ, ಧೈರ್ಯಶಾಲಿ, ಸಮರ್ಥ ಅಧಿಕಾರ ಮಾಡುವಂತವ್ರು, ಮತ್ತೆ ತಮ್ಮದೇ ಒಂದು ನೆಲೆ ನಿಲುವು ಸಿದ್ಧಾಂತವಾದಿ ಪಕ್ಷಕ್ಕಾಗಿ ಅವರು ಇವತ್ತು ಎಂಥ ಒಂದು ಒಳ್ಳೆ ಹೋರಾಟ ಮಾಡಿದ್ರು. ಕೋಮುವಾದಿ ಶಕ್ತಿಗಳ ವಿರುದ್ಧ ಎಂತ ಒಂದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಘರ್ಷಕ್ಕಿಳಿದ್ರು ಅವರು ಅನ್ನೋದು ಇಡೀ ದೇಶದ ಜನತೆ ಮುಂದೆ, ನಾಡಿನ ಜನತೆಯ ಮುಂದೆ ಗೊತ್ತಾಗ್ಯದ. ಇವತ್ತ ಯೂತ್ ಸ್ಟಾರ್ಸ್ ಐಕಾನ್ ಅದಾರ ಅವರು. ಪ್ರಿಯಾಂಕ್ ಖರ್ಗೆ ಸಾಬರು ಯುವಕರ ಒಂದು ಒಳ್ಳೆ ನಾಯಕ ಅಂತ ಹೇಳ್ಕೋಬೇಕು. ಯುವಕರಿಗೆ ಅವ್ರ ಒಂದು ಮಾರ್ಗದರ್ಶಿ. ಪ್ರತಿಯೊಂದು ವಿಚಾರದಲ್ಲಿನೂ ಕೂಡ ಅವರು ಯಾವುದೇ ಒಂದು ಎದೆಗುಂದದೆ ಧೈರ್ಯವಾಗಿ ಮಾತಾಡ್ತಾರ. ಎಂತ ವಿಷಯದಲ್ಲೂ ಕೂಡ ಸಮರ್ಥವಾಗಿ 3 ಸಲ ಅವರು ಮಿನಿಸ್ಟರ್ ಕೊಟ್ಟಾಗನು ಕೂಡ ಅವರು ತಮ್ಮ ಒಂದು ಚಾತುರ್ಯದಿಂದ ಬಹಳ ಒಂದು ಸಂವೇದನಶೀಲರಾಗಿ ಅವರು ಅಧಿಕಾರ ನಿಭಾಯಿಸಿದ್ದಾರ. ಇವತ್ತ ನಮ್ಮ ಭಾಗದ ಜನರ ಅಪೇಕ್ಷೆ ಏನಿದನ್ನ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ನಾಯಕರಿಗೆ ಒಳ್ಳೆ ಸ್ಥಾನಮಾನ ಕೊಟ್ರೆ ನಾವೆಲ್ಲರೂ ಕೂಡ ಸಂತೋಷ ಪಡ್ತೀವಿ. ಜನರು ಬಯಸ್ತಾ ಇರೋದು ಏನು ಅಂತ ಇವತ್ತ ನಮ್ಮ ಪಕ್ಷದ ಹೈಕಮಾಂಡ್ಗೆಲ್ಲ ಗೊತ್ತಾಗ್ಯದ. ಇವತ್ತ ನೋಡ್ತಾ ಇದ್ದೀವಿ, ಇವತ್ತೆಲ್ಲ ಎಷ್ಟೊಂದ್ ಕಡೆ ಪೂಜೆ ಮಾಡ್ತಾ ಇದ್ದಾರ ನಮ್ಮ ಯುವಕರೆಲ್ಲ, ತೆಂಗಿನಕಾಯಿ ಹೊಡಿತಾ ಇದ್ದಾರ, ಉರುಳು ಸೇವೆ ಮಾಡ್ತಾ ಇದ್ದಾರ. ನಮ್ಗೆ ಬಹಳ ಖುಷಿ ಅನ್ನಿಸ್ತದ. ನಮ್ಮ ಜಿಲ್ಲೆಯಲ್ಲೇ ಅಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಬೀದರ್ ಹಿಡ್ಕೊಂಡು ಚಾಮರಾಜವರೆಗೂ ಕೂಡ ಇವತ್ತ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಒಂದು ತಮ್ಮ ಅಪೇಕ್ಷೆ, ತಮ್ಮ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರ. ನಮಗ್ ಬಹಳ ಖುಷಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ. ಅದಕ್ಕ ಅಂಥ ಒಬ್ಬ ಪ್ರಗತಿಯ ಬಗ್ಗೆ ವಿಚಾರ ಇರುವಂತ, ಸಂವಿಧಾನವನ್ನ ಪ್ರೀತಿಸುವ, ಪ್ರಜಾಪ್ರಭುತ್ವವನ್ನು ಗೌರವಿಸುವಂತ ಒಬ್ಬ ಯೂತ್ ಐಕಾನ್ಗೆ ನಮ್ಮ ಪಕ್ಷ ಗುರುತಿಸಿ ನಮ್ಮ ಭಾಗದ ಜನರ ಅಪೇಕ್ಷೆಯ ಮೇರೆಗೆ ಅವ್ರು ಏನ್ ಕೇಳ್ತಾ ಇದ್ದಾರೋ ಅದರ ತಕ್ಕಂಗ ಅವರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ರ ಬಹಳ ಅಚ್ಚುಕಟ್ಟಾಗಿ ನಮ್ಮ ಸಾಧನ ನಿಭಾಯಿಸ್ತಾರ. ನಮಗೂ ಕೂಡ ಬಹಳ ಸಂತೋಷ ಆಗ್ತದೆ ಅಂತ ಹೇಳಿ ನಾವು ಹೇಳಕ ಬಯಸ್ತೀವಿ.